ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು. ವೈದ್ಯರ ವಿರುದ್ಧ ಹೋರಾಟಕ್ಕೆ ಇಳಿದ ಜನ. ಅದೇನೋ ಗೊತ್ತಿಲ್ಲ ಕಣ್ರಿ, ಸರ್ಕಾರ ಮಾತ್ರ ಬಾಣಂತಿಯರ ಸಾವಿನ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಪಣ ತೊಟ್ಟಿದ್ರೆ, ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಅಂತ ಹೋದವರು ದಿಢೀರ್ನೆ ಸಾವನ್ನಪ್ಪುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ಮತ್ತೆ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಬಾಣಂತಿ ಮತ್ತು ಹಸುಳೆಯ ಸಾವು ಆಗಿದೆ ಕಣ್ರಿ. ಹೀಗೆ ಮೃತಳ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ವೈದ್ಯರ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಚೆನ್ನಾಗಿದ್ದ ಮಗಳನ್ನ ವೈದ್ಯರೇ ಬಲಿ ಪಡೆದ್ರು ಅಂತ ಕಣ್ಣೀರು ಇಡ್ತಿದ್ದಾರೆ. ಇದು ಸಿಂದಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ. ಇದು ಡವಳಾರ ಗ್ರಾಮದ ಬಾಣಂತಿಯನ್ನ ಹೆರಿಗೆಗಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿತ್ತು. ಆದ್ರೆ ಬೆಳಗಿಂದ ಬಾಣಂತಿ ಮತ್ತು ಮಗು ಆರೋಗ್ಯವಾಗಿಯೇ ಇದ್ದಾರಂತ ಹೇಳಿದ ವೈದ್ಯರು ಸಂಜೆ ಹೊತ್ತಿಗೆ ಉಲ್ಟಾ ಹೊಡೆದಿದ್ರು. ಸಂಜೆ 5 ಗಂಟೆಗೆ ಇಂಜೆಕ್ಷನ್ ಬೇರೆ ಕೊಟ್ಟಿದ್ರು. ಹೆರಿಗೆ ವಾರ್ಡ್ಗೆ ಬಾಣಂತಿ ಮೈತ್ರಾ ಸುಂಗಂಠಾಣ ಅವರನ್ನ ಕರೆದುಕೊಂಡು ಹೋಗ್ಲಾಗಿತ್ತು. ಆದ್ರೆ ಮೊದಲು ಮಗಳು ಚೆನ್ನಾಗೇ ಇದ್ಲು. ಆದ್ರೆ ವೈದ್ಯರು ಒಳಗಡೆ ಅದೇನ್ ಮಾಡಿದ್ರು ಗೊತ್ತಿಲ್ಲ. ಮಗಳು ಮತ್ತೆ ಮಗು 2 ಉಳಿಲಿಲ್ಲ ಅಂತಾರೆ ಬಾಣಂತಿಯವರ ಅಮ್ಮ ಸೀತಮ್ಮ. ದವಾಖಾನಿಗೆ ಬಂದಿವ್ರಿ, ಬಂದು ಮಗಳಿಗೆ ಚೆಕ್ ಮಾಡಿಸಿದೇವ್ರಿ. ಚೆಕ್ ಮಾಡಿ ಎಲ್ಲ ನಾರ್ಮಲ್ ಅದ, ನಾವು ಡೆಲಿವರಿ ಮಾಡ್ಕೋತೀವಿ ಅಂತ ಹೇಳಿದ್ರು. ಮುಂದೆ ಹೋಗಂದ್ರ ನಾವು ಮುಂದೆ ಆದ್ರೆ ಎಲ್ಲಿ ಸಾಲ ಮಾಡಿ ತಕೊಂಡು ಓದಿದ್ದೇವ್ರಿ. ನಾವ್ ಎಲ್ಲ ಚಂದಾಗೆ ಮಾಡ್ತೀವಿ, ಎಲ್ಲ ನಾರ್ಮಲ್ ಅದ, ನಾವ್ ಮಾಡ್ಕೋತೀವಿ, 5 ಗಂಟೆ ತನ ಇರ್ಲಿ ಅಂತ ಹೇಳಿ ಇಟ್ಕೊಂತಾರ್ರಿ. ಆಮೇಲೆ ಏನದ ಇದು ಬಾಣೆತನ ಆಗ ಹೇಳದಾಗ ತಮ್ಗೇನದ ನೀಗ್ಲಾರ್ದಾಗ ಹೊರಗೆ ಹೋಗತ್ ಹೇಳಿ ಕಳಿಸ್ಯಾರ. ಬೇಕಲ್ರಿ ರೂಪಾಯಿ ಫೇಲ್ ಆಗ್ಯಾದ್ರಿ. ಮಗಳು ಮೊಮ್ಮಗನು ಕಲಸ ಆಗ್ಯಾದ್ರಿ, ಈ ಕಡೆ ಮಗಳನು ಕಲಸ ಆಗ್ಯಾದ್ರಿ. ಹೊಣೆ ಯಾರ್ರಿ? ಸರ್ಕಾರ ದವಾಖಾನೆ ಯಾರು? ಬಡವರಿಗೆ ಬಗ್ಗರಿಗೆ ಮತ್ತೆ ಸರ್ಕಾರ ದವಾಖಾನೆ ಇರ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಓದ್ತಾರ್ರಿ? ನ್ಯಾಯ ಕೊಡಿಸ್ಬೇಕ್ರಿ. ಇದಕ್ಕ ನನ್ನ ಮೊಮ್ಮಕ್ಕಳಿಗೆ ಏನ್ ಸಿಕ್ಕು ಕೊಡಿಸ್ಬೇಕ್ರಿ. ಗಂಡ ಒಂದ್ ಗಂಡ ಆದ್ರಿ, ಏನ್ ಕೊಡಿಸ್ಬೇಕು. ಆಸ್ಪತ್ರೆ ಓಡಾಡಿಸಿದ ವೈದ್ಯರು, ರಸ್ತೆ ಮಧ್ಯೆ ಜೀವ ಬಿಟ್ಟ ಬಾಣಂತಿ. ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಾರಿನಲ್ಲಿ ಹೆರಿಗೆಗಂತ ಮೊದಲು ಹೆಂಗಚ್ಚಿ ಗ್ರಾಮದಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಅವರು ಸಿಂದಗಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚನೆ ನೀಡಿದ್ರು. ಅದರಂತೆ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆಗಂತ ವಾರ್ಡ್ಗೆ ಕರೆದುಕೊಂಡು ಹೋಗ್ಲಾಗ್ತಿತ್ತು. ಆದ್ರೆ ಬಾಣಂತಿಗೆ ರಕ್ತಸ್ರಾವ ಹೆಚ್ಚಾಗಿ ಮಗು ಸಾವನ್ನಪ್ಪಿದೆ. ಇಷ್ಟೊಂದು ರಕ್ತಸ್ರಾವವಾಗಿದ್ರು ವೈದ್ಯರ ಬದಲಿಗೆ ನರ್ಸ್ಗಳೇ ಹೆರಿಗೆ ಮಾಡಿಸಿದ್ದಾರೆ. ಆದ್ರೆ ಬಾಣಂತಿಯ ಸ್ಥಿತಿ ಗಂಭೀರವಾಗುತ್ತಿದ್ದಂತೆ ವಿಜಯಪುರದ BLD ಆಸ್ಪತ್ರೆಗೆ ರವಾನಿಸುವಂತೆ ಹೇಳಿದ್ರಂತೆ. ಆದ್ರೆ ರಸ್ತೆ ಮಧ್ಯೆ ಬಾಣಂತಿಯನ್ನ ಸಾಗಿಸಬೇಕಾದ್ರೆ 30 ವರ್ಷದ ಮೈತ್ರಾ ಸಾವನ್ನಪ್ಪಿದ್ದಾಳೆ. ಅಲ್ಲಿ ಡೆಲಿವರಿ ಮಾಡ್ಕೋತೀನಿ ತಿಳಿಕಿಸಿಂದ್ರ 5 ಗಂಟೆಗೆ ಆಗದ ತಿಳಿಕಿಸಿ ಒಳಗೆ ಹೋಯ್ರು ಇಂಜೆಕ್ಷನ್ ಮಾಡಿ. ಆಮೇಲೆ ಅಲ್ಲಿ ಮೇಜಿಗೆ ಹೋಯ್ದ ಬಳಕ ಸಿಕ್ಕಾಪಟ್ಟಿ ತ್ರಾಸ ಮಾಡಿ ನಮ್ಮ ಮಿಸಸ್ ಡೆತ್ ಆಗ್ಯಾರ. ಈಗ ಬೇಬಿನೂ ಫಸ್ಟ್ ಡೆತ್ ಆಗ್ಯದ, ಆಮೇಲೆ ನಿಕ್ಕಿದ ಡೆತ್ ಆಗ್ಯದ. ಸಿಕ್ಕಾಪಟ್ಟಿ ಬ್ಲಡ್ಡಿಂಗ್ ಆಗತ್ತೇನೆ, ಮುಂದುವರಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಯಾರ ಅಷ್ಟೇ. ಅಲ್ಲೇ ರೀ ಸಿಂದಗಿಯಾಗ. ಆಮೇಲೆ ಮಾಡ್ಕೊಂಡಿಂದ ಡೆಲಿವರಿ ಆದ ಕೂಡಲೇ ಒಯ್ಯಿ ಅಂದ್ರು. ಅಲ್ಲಿ ಮೊಗಲೇ ಹಾಸ್ಪಿಟ್ಲಿಗೆ ಒಯ್ಯೋದಕ್ಕೆ ಅವರು ಹಿಡಿಲಿಲ್ಲ. ಅವ್ರ ಆಂಬುಲೆನ್ಸ್ನಾಗ ನಾವು ಬಿಜಾಪುರ ಬೇಡಿಗೆ ಬಂದಿದ್ದೆವು. ಇಲ್ಲಿ ಬರ್ನಿ ಅವ್ರ ಹಾರ್ಟಿಂದ ಎಲ್ಲ ಚೆಕ್ ಮಾಡಿದ್ರು, ಇದು ಡೆತ್ ಆಗ್ಯದ, ನಮ್ಮ ಕೈಲಿ ಇನ್ನೂ ಸಾಧ್ಯ ಇಲ್ಲ ತಿಳ್ಕಿಸಿಂದ್ರ ಇಷ್ಟು ಇದಾಗಿದೆ ಸರ್. ಇದಕ್ಕೆ ನಮಗ ಅನ್ಯಾಯ ಆಗ್ಯದ. ಇದಕ್ಕ ಸರ್ಕಾರ ದವಾಖಾನಿ ವೈದ್ಯರೇ ಪೂರಾ ಹೊಣೆಗಾರರು. ಇದಕ್ಕೊಂದು ನ್ಯಾಯ ಸಿಗಬೇಕಾಗಿದ್ದೆ. ಇದು ಆಗಿದೆ ನನಗ.
ಸದ್ಯಕ್ಕೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬದುಕಿ ಬಾಳಬೇಕಾದ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಜತೆಗೆ ಈಗಷ್ಟೇ ಪ್ರಪಂಚ ನೋಡಬೇಕಾದ ಮಗು ಕೂಡ ಉಸಿರು ಚೆಲ್ಲಿದೆ ಕಣ್ರಿ. ಇದರಿಂದ ಬಾಣಂತಿ ಮನೆಯವರು ವೈದ್ಯರ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಅಸಲಿಗೆ ಬಾಣಂತಿ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತಾಗಲಿ ಅನ್ನೋದು ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.